ಸ್ವಾಗತ. ಇದೀಗ ಮುಖ್ಯಾಂಶಗಳು. ಅಕ್ಟೋಬರ್ 6ರಂದು ಸುಪ್ರೀಂ ಕೋರ್ಟ್ನ ಗೌರವಾನ್ವಿತ ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಯಿರವರ ಮೇಲೆ ರಾಕೇಶ್ ಕಿಶೋರ್ ಎಂಬ ಹಿರಿಯ ವಕೀಲ ನ್ಯಾಯಾಲಯದ ಕಾರ್ಯಕಲಾಪ ನಡೆಯುವ ವೇಳೆ ನ್ಯಾಯಮೂರ್ತಿಗಳ ಮೇಲೆ ಶೂ ಎಸೆದಿರುವುದನ್ನು ಖಂಡಿಸಿ ಹಾಗೂ ಕೂಡಲೇ ವಕೀಲನ ಮೇಲೆ ಕಾನೂನು ರೀತಿ ಕಠಿಣ ಕ್ರಮ ಕೈಗೊಂಡು ವಕೀಲರನ್ನು ಗಲ್ಲಿಗೇರಿಸಬೇಕು, ಇಲ್ಲ ಗಡೀಪಾರು ಮಾಡಬೇಕೆಂದು ಒತ್ತಾಯಿಸಿ ಚಿಂತಾಮಣಿಯಲ್ಲಿ ದಲಿತ ಪರ ಸಂಘಟನೆಗಳ ಒಕ್ಕೂಟ ಹಾಗೂ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಪದಾಧಿಕಾರಿಗಳು ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡಿ ತಹಸೀಲ್ದಾರ್ ಸುದರ್ಶನ್ ಯಾದವ್ ಅವರ ಮೂಲಕ ರಾಷ್ಟ್ರಪತಿಗಳಿಗೆ ತಮ್ಮ ಬೇಡಿಕೆಗಳ ಮನವಿ ಪತ್ರವನ್ನು ಸಲ್ಲಿಸಿದರು. ಈ ಪ್ರತಿಭಟನೆಯಲ್ಲಿ ದಲಿತ ಮುಖಂಡರಾದ ಕವಲಿ ವೆಂಕಟರಮಣಪ್ಪ, ವಿಜಯ ನರಸಿಂಹ, ಜನಾರ್ದನ್ ಬಾಬು, ಜನ ನಾಗಪ್ಪ, ಸೆಲ್ವಂ, ಜನಾರ್ದನ್, ರಘು, ಟಿಕ್ಕು ನಾರಾಯಣಸ್ವಾಮಿ, ಮೂರ್ತಿ, ರವಿಕುಮಾರ್ ಸೇರಿದಂತೆ ಎಲ್ಲ ದಲಿತ ಪರ ಮುಖಂಡರು ಮತ್ತಿತರರು ಉಪಸ್ಥಿತರಿದ್ದರು. ಒಬ್ಬ ಸುಪ್ರೀಂ ಕೋರ್ಟ್ನ ಇದನ್ನ ಬೈಯೋದಕ್ಕೆ ಹೇಳಿದ್ದಾರೆ, ಮುಗಿಬೇಕು ಅಂತ ಹೇಳಿದ್ದಾರೆ. ನಿಮ್ಮ ಕಚೇರಿಗಳು ಕೂಡ ಭದ್ರಪಡಿಸ್ಕೊಳ್ಳಿ, ನಾವು ಇಲ್ಲೇ ಇದ್ದೀವಿ. ಎಲ್ಲೆಲ್ಲಿ ದಲಿತ ಸಂಘಟನೆಗಳಿದೆಯೋ ಅಲ್ಲೆಲ್ಲ ಕೂಡ RSS ಎಲ್ಲ ಆಫೀಸ್ಗಳಿದೆಯೋ RSS ಇದೆಯೋ ಅಲ್ಲಿ ಹೋಗಿ ನಾವು ಕೂಡ ಚಪ್ಪಲಿಗಳಿಂದ ಹೋಗಿತೀವಿ, ಇಲ್ಲ ಮುಖದ ಮೇಲೆ ಮುಗಿತೀವಿ. ನೀವು ಸಿದ್ಧರಾಗಿ, ಯಾಕಂದ್ರೆ ನೀವು ಮಾಡೋವಂಥ ನಿಮ್ಗೆ ನಾವು ಒಂದು ಪೇಷನ್ಸ್ನ ಒಂದು ರೀತಿ ಪ್ರಶ್ನೆ ಚೆಕ್ ಮಾಡ್ತಾ ಇದ್ರಲ್ಲ, ನಮಗೂ ಗೊತ್ತಿದೆ. ಚಪ್ಪಲಿ ಒಲಿಯೋದು ಗೊತ್ತಿದೆ, ಚಪ್ಪಲಿಯಲ್ಲಿ ಹೊಲಿಯೋದು ಗೊತ್ತಿದೆ. ನಾವು 100% ಆ ಕೆಲಸನೂ ಮಾಡ್ತೀವಿ. ಇನ್ನು ಮುಂದೆ ತಾವು ಹುಷಾರಾಗಿರಿ. ದಲಿತರ ಮೇಲೆ ಆಗಲಿ, ದಲಿತ ನೌಕರರ ಮೇಲೆ ಆಗಲಿ, ಅಥವಾ ದಲಿತರಿಗೆ ಸಂಬಂಧಪಟ್ಟಿರಂಥ ಯಾವುದೇ ಒಂದು ಅಂಥ ಉನ್ನತ ಸ್ಥಾನದಲ್ಲಿರೋರಿಗೆ ನೀವು ಈ ಕೆಲಸ ಕೊಡ್ತಾ ಇದ್ರಂದ್ರೆ, ಸಾಮಾನ್ಯವಾಗಿರುವಂಥ ಸಣ್ಣ ಪುಟ್ಟ ನೌಕರನ್ನ ಸುಮ್ಮನೆ ಬಿಟ್ಟಿರ್ತಾರೆ ನೀವು, ಸಣ್ಣ ಪುಟ್ಟ ಕೆಲಸ ಮಾಡೋರು ಸುಮ್ಮನೆ ಬಿಟ್ಟಿರ್ತಾರೆ ನೀವು. ಹಾಗಾಗಿ ಇನ್ನು ಮುಂದೆ ನೀವು ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾರೆ, ನಿಮ್ಗೆ ಸರಿಯಾದ ನಿಮ್ಮ ರೋಗ ಗುಣಪಡಿಸುವಂಥ ಟ್ರೀಟ್ಮೆಂಟ್ ಏನಾದರೂ ಈ ಥರ ಒಂದು ನಿಮ್ಮ ಒಂದು ಪ್ರತಿಕ್ರಿಯೆಗಳಿದ್ರೆ ಅದಕ್ಕೆ ಪ್ರತಿಕ್ರಿಯೆ ತಕ್ಕಂಗೆ ನೀವು ಏನು ಎತ್ಕೊಳ್ತೀರೋ ನಮಗೂ ಗೊತ್ತಿದೆ, ನಾವು ಏನು ಎತ್ಕೋಬೇಕು ಅಂತ ನಮಗೂ ಗೊತ್ತಿದೆ. ಇದು ಎಚ್ಚರಿಕೆಯಿಂದ ಹೇಳ್ತಾ ಇದ್ದೀವಿ. ಹಾಗಾಗಿ ಈ ಒಂದು ವಿಷಯವನ್ನ ದಲಿತ ಸಂಘಟನೆಗಳ ಒಕ್ಕೂಟ ನಾವು ಖಂಡಿಸ್ತಾ ಇದ್ದೀವಿ. ಖಂಡಿಸಿ ಅವ್ರಿಗೆ ಫಸ್ಟ್ ಅವ್ರ ಮೇಲೆ ದೇಶದ್ರೋಹಿ ಪ್ರಕರಣವನ್ನು ವಾರಂಟಿಯಾಗಿ ದಾಖಲು ಮಾಡಬೇಕು. ಇನ್ನು ಮುಂದೆ ಇಂಥ ಘಟನೆಗಳೇನಾದರೂ ನಡಿ ಅಂದರೆ ದಲಿತ ಸಂಘಟನೆಗಳು, ದಲಿತರು ಭಾರತ ದೇಶದಲ್ಲಿ ಎಲ್ಲ ಒಟ್ಟಾಗೆ ಇದ್ದಾರೆ. ಅದು ಮುಂದಿನ ಏನು ಭೀಮನ ಮಕ್ಕಳು, ನಾವೇನು ರಾಮನ ಮಕ್ಕಳು ಅಂತ ಏನು ಹೇಳ್ತಾ ಇಲ್ಲ, ನಾವು ಭೀಮನ ಮಕ್ಕಳು. ನಮಗೂ ಗೊತ್ತಿದೆ, ಕೊರೆಗಾಂವ್ ಯುದ್ಧದ ಬಗ್ಗೆ ಬಹಳ ಜನಗೂ ಗೊತ್ತಿರ್ಬೋದು, ನಮಗೂ ಆ ಶಕ್ತಿಗಳಿದೆ. ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬುದ್ಧರ ಒಂದು ಮಾರ್ಗದಲ್ಲಿರೋದ್ರಿಂದ ನಾವು ಶಾಂತಿಯಾಗಿದ್ದೀವಿ ಹೊರತು ಇಲ್ಲಾಂದರೆ ನಿಮಗೆ ಎದುರುಕೊಂಡೋ ಅಥವಾ ಇನ್ನೊಂದಕ್ಕೂ ಅಲ್ಲ. ಅವರ ಮೇಲೆ ಇರೋ ಗೌರವದಿಂದ ನಾವಿನ್ನ ಸಂವಿಧಾನಾತ್ಮಕವಾಗೇ ಮಾತಾಡ್ತಾ ಇದ್ದೀವಿ. ಅದು ಬಿಟ್ಟು ಉಳಿದಂತೆ ಅದು ನಿಮ್ಮ ಮೇಲೆ ಬಿಟ್ಟಿರ್ತದೆ. ಅದರಿಂದ ಎಚ್ಚರಿಕೆಯನ್ನು ನಾವು ಹೇಳ್ತಾ ಇದ್ದೀವಿ. ಹಾಗಾಗಿ ಅವ್ರನ್ನ ಕೂಡಲೇ ಅವ್ರ ಮೇಲೆ ಕೇಸನ್ನು ದಾಖಲಿಸಬೇಕು. ಇಂಥ ಘಟನೆಗಳು ಮರುಕಳಿಸಿದಂತೆ ಎಚ್ಚರಿಕೆಯನ್ನು ವಹಿಸಬೇಕು ಅಂತ ಕೇಳ್ತಾ ನನ್ನ ಮಾತುಗಳು. ಒಕ್ಕೂಟ ಮತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ದೆಹಲಿಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಮುಖ್ಯ ನ್ಯಾಯಮೂರ್ತಿಗಳಾದಂಥ ಬಿಆರ್ ಗವಾಯಿ ಅವರ ಮೇಲೆ ಏನು ರಾಕೇಶ್ ಕಿಶೋರ್ ಅನ್ನೋ ಒಬ್ಬ ನಾಲಾಯಕ ವಕೀಲ, ಅದು ಕೋರ್ಟ್ ಹಾಲಲ್ಲೇ ಸಹ ಸಾರ್ವಜನಿಕವಾಗಿ ಅವರು ಇವರ PAL ಅನ್ನು ಅಡ್ಮಿಟ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಶಿವನ್ ಎತ್ತಿದ್ದಾರೆ. ಇದು ಸಾರ್ವಜನಿಕ ಒಕ್ಕೂಟ ಮತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ದೆಹಲಿಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಮುಖ್ಯ ನ್ಯಾಯಮೂರ್ತಿಗಳಾದಂಥ ಬಿಆರ್ ಗವಾಯಿ ಅವರ ಮೇಲೆ ಏನು ರಾಕೇಶ್ ಕಿಶೋರ್ ಅನ್ನೋ ಒಬ್ಬ ನಾಲಾಯಕ ವಕೀಲ, ಅದು ಕೋರ್ಟ್ ಹಾಲಲ್ಲೇ ಸಹ ಸಾರ್ವಜನಿಕವಾಗಿ ಅವರು ಇವರ PAL ಅನ್ನು ಅಡ್ಮಿಟ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಶಿವನ್ ಎತ್ತಿದ್ದಾರೆ. ಇದು ಸಾರ್ವಜನಿಕರಿಗೆ ಬರ್ತಕ್ಕಂಥ ವಿಚಾರ. ಹಾಗಾಗಿ ಅವರನ್ನು ಕೂಡಲೇ ಸುಮೋಟೋ ಪವರಲ್ಲಿ ಕೇಸ್ ದಾಖಲಿಸಿ ಅವ್ರನ್ನ ಗಲ್ಲುಗೇರಿಸಬೇಕು. ಇಲ್ಲ ಅಂದರೆ ಅವರನ್ನು ಸದಸ್ಯತ್ವದಿಂದ ರದ್ದು ಮಾಡಿ ಗಡೀಪಾರು ಮಾಡಬೇಕಂತ ಇವತ್ತು ನಮ್ಮ ಒಕ್ಕೂಟ ಒತ್ತಾಯಿಸ್ತಾ ಇದೆ. ಹಾಗಾಗಿ ಏನು ಅವರು ನಡೆಸಿರ್ತಕ್ಕಂಥ ಒಂದು ಕೃತ್ಯ ಇದೆ, ಇದು ಮಾನವ ಕುಲನೇ ತಲೆ ತಗ್ಗಿಸ್ತಂಥ ಕೆಲಸ ಆಗಿದೆ. ಅದೊಂದು ಹೇಯ ಕೃತ್ಯ. ಹಾಗಾಗಿ ಇವತ್ತು ಇಡೀ ಭಾರತ ದೇಶದಲ್ಲಿ ಏನು ದಲಿತ ಸಂಘಟನೆಗಳು ಮತ್ತು ಸಾರ್ವಜನಿಕ ವಲಯದಲ್ಲಿ ಅವರ ಒಂದು ಆ ಘಟನೆಯನ್ನು ತೀವ್ರವಾಗಿ ಖಂಡಿಸ್ತಾ ಇದ್ದಾರೆ. ಅದರಂತೆ ನಾವು ಸಹ ಏನು ರಾಜ್ಯಪಾಲರಿಗೆ ಮತ್ತು ರಾಷ್ಟ್ರಪತಿಗಳಿಗೆ, ಇಲ್ಲಿರ್ತಕ್ಕಂಥ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಿಗೆ ತಹಶೀಲ್ದಾರ್ ಮುಖಾಂತರ ನಾವು ಇವತ್ತೇನು ಮನವಿ ಕೊಡ್ತಾ ಇದ್ದೀವಿ, ಏನು ನಮ್ಮ ಹಕ್ಕೊತ್ತಾಯ ಇದೆ, ಇದರಲ್ಲಿ ಇದನ್ನು ಅವರು ತಪ್ಪದೆ ಕೂಡಲೇ ಜಾರಿ ಮಾಡಬೇಕಂತ ಅವರು ಶಿಫಾರಸು ಮಾಡಿ ತಪ್ಪದೆ ಈ ಮನವಿಯನ್ನು ಸಂಬಂಧಪಟ್ಟ ಅವ್ರಿಗೆ ತಲುಪಬೇಕಂತ ಅವರಲ್ಲಿ ಮನವಿ ಮಾಡ್ತಾ ಈ ಮೆಮೊರಾಂಡಮನ್ನು ಕೊಡ್ತಾ ಇದ್ದೀವಿ. Which gives you return on investment high and has every legal thing. This is for you. Selur New Town. ಮತ್ತು ಯುನೀಕ್ ಪ್ಲಾಂಟ್ಸ್ ನಿಮ್ಮ ಹೆಲ್ತಿ ಲೈಫ್ ಸ್ಟೈಲ್ಗೆ ತಯಾರಿಸಿದೆ.
60 ಅಡಿ ಮೇನ್ ರೋಡ್, 30 ಮತ್ತೆ 40 ಅಡಿ ಸಬ್ ರೋಡ್ಗಳು. ಫಸ್ಟ್ 20 customers who buys and constructs their property, Moonstar Builders ಕಡೆಯಿಂದ 400 ಬ್ಯಾಗ್ ಸಿಮೆಂಟ್ ಫ್ರೀ ಮತ್ತು ಸೋಷಿಯಲ್ ಮೀಡಿಯಾ ರೆಫರೆನ್ಸ್ ಕಡೆಯಿಂದ ಬಂದರೆ 5% ಎಕ್ಸ್ಟ್ರಾ ಡಿಸ್ಕೌಂಟ್. ಸೈಟ್ ವಿಸಿಟ್ ಮಾಡಬೇಕೆಂದರೆ ಡೋರ್ ಟು ಡೋರ್ ಪಿಕಪ್ ಆ್ಯಂಡ್ ಡ್ರಾಪ್ ಸರ್ವಿಸ್ ಅಬ್ಸಲ್ಯೂಟ್ಲಿ ಫ್ರೀ. ನೀವು ಇದನ್ನ ಕ್ಲೇಮ್ ಮಾಡಬೇಕೆಂದರೆ ಪ್ಲೀಸ್ ವಿಸಿಟ್ ಮಾಡಿ ನಮ್ಮ ಹೆಡ್ ಆಫೀಸ್. ಸೌತ್ ಇಂಡಿಯಾದಲ್ಲೇ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ. ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು ಬಿಪಿ ಚಿಕಿತ್ಸೆಗಳು ಪ್ರಾರಂಭವಾಗಿವೆ. ಎ ಟು ಝೆಡ್ ಚರ್ಮ ಮತ್ತು ಮರ್ಮ ವ್ಯಾಧಿಗಳು, ಕೀಲುವಾಯು, ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು, ಬಿಳಿ ಮಚ್ಚೆಗಳು, ಕೂದಲು ಉದುರುವುದು, ಮಡುವೆಗಳು, ಚರ್ಮದಲ್ಲಿನ ಗಡ್ಡೆಗಳಿಗೆ 100% ಪರಿಹಾರ ಸಿಗಲಿದೆ. ಧೂಮಪಾನ ಮದ್ಯಪಾನವನ್ನು 100% ಗುಣಪಡಿಸಲಾಗುವುದು. ವಿವರಗಳಿಗೆ 99167311 ಇಂಟೀರಿಯರ್ ಅಂಡ್ ಡಿಸೈನರ್ಸ್, ಈರುಳ್ಳಿ ಬಜಾರ್, ಚೆಳ್ಳೂರು ರಸ್ತೆ, ಚಿಂತಾಮಣಿ. ನಮ್ಮಲ್ಲಿ ನೂತನವಾಗಿ ನಿರ್ಮಿಸಿರುವ ಮನೆಗಳಿಗೆ ಪ್ಲಾಸ್ಟಿಂಗ್ ಆದ ಮೇಲೆ PVC ಸೀಟ್ಗಳನ್ನು ಗೋಡೆ ಮತ್ತು ಮೇಲ್ಛಾವಣಿಗೆ ಹೊಸ ತಂತ್ರಜ್ಞಾನ ಮತ್ತು 50ಕ್ಕೂ ಹೆಚ್ಚು ವಿನ್ಯಾಸದೊಂದಿಗೆ ಅಳವಡಿಸಿಕೊಡಲಾಗುವುದು. UPVC ಮತ್ತು ಸಾಫಿಟ್ ಪಾಲಿವುಡ್ ಕಂಪನಿಯ ಸಾಮಗ್ರಿಗಳು ನಮ್ಮಲ್ಲಿ ಸಿಗಲಿವೆ. ಕಡಿಮೆ ಬೆಲೆಯಲ್ಲಿ ಹಾಗೂ ಹೋಲ್ಸೇಲ್ ದರದಲ್ಲಿ ಸಾಮಗ್ರಿಗಳು ಸಿಗಲಿದ್ದು, ಫಿಟ್ಟಿಂಗ್ ಮಾಡುವ ಕೆಲಸಗಾರರು ಕೂಡ ನಮ್ಮಲ್ಲಿ ಸಿಗುತ್ತಾರೆ. ವಿವರಗಳಿಗೆ 9840388724 ಮತ್ತೊಂದು 7066888076 ಮಗದೊಂದು 997218